मस्तकं शङ्खचक्रे प्रद्युम्नस्फटिकर्चिरे कुण्डलीके विष्णुनः अम्लानश्रीरं तरिशलीलं शविप्लावयं मामविजया अनगमहिमामानसे स्वागतीशः नमस्ते प्राणेश प्रणतविभवाय वैमगाः नमस्वामिन् रामप्रियतमः नमन् गुरुगुण नमस्तुभ्यं भीमप्रबलतमः कृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये आचार्य मध्वर विशेष अनुग्रहಕ್ಕೆ ಪಾತ್ರರಾಗಿ ಬಕ್ರೆ ಮಠದಲ್ಲಿ ಆಚಾರ್ಯರು ನೀಡಿದ ಶ್ರೀಕೃಷ್ಣನನ್ನು ಉಪಾಸನೆ ಮಾಡಿ ಬಂದಿರುವ ಒಂದು ದೊಡ್ಡ ಪ್ರಸಿದ್ಧವಾದ ವಂಶವಿದು. ಇದರಲ್ಲಿ ಒಂದು ದೀಕ್ಷೆ ಇದೆ. ಆ ಕಾಲದಲ್ಲಿಯೇ ಅನುಕೂಲಗಳು ಕಮ್ಮಿ ಇದ್ದಾಗಲೇ ಮಿಂದು ಜಪ ಮಾಡಿ ಬಾಯಾರಿಕೆ ತಗೊಳ್ಬೇಕು, 4 ಅಕ್ಷರ ವೇದವನ್ನು ಓದಿ ಮಂತ್ರ ಹೇಳಿ ಆ ಬಳಿಕ ನಿತ್ಯದ ಊಟ ಸಾಗಬೇಕು. ದೇವರ ಪೂಜೆ, ದೇವರ ದರ್ಶನ, ಆತಿಥ್ಯ ಇವನ್ನೆಲ್ಲ ನಡೆಸಿ ಜೀವನ ಸಾರ್ಥಕ ಆಗಬೇಕು ಎನ್ನುವ ಒಂದು ಛಲದೊಂದಿಗೆ ತಪಸ್ಸಿನೊಂದಿಗೆ ನಡೆದು ಬಂದ ವಂಶ ಪರಂಪರೆ ಇದು. ನನ್ನ ಅಪ್ಪನೇ ಇಲ್ಲಿ ಬಂದು ಬಹಳ ಸಮಯ ಈ ತಪೋಭೂಮಿಯಲ್ಲಿ ಕೂತು ಕೆಲವು ಕೆಲಸ ಮಾಡಿದ್ದುಂಟು, ಚಿಂತನೆ ನಡೆಸಿದ್ದುಂಟು. ಹಾಗಾಗಿ ಅದರ ಪುಣ್ಯದ ಸುಕೃತದ ಕೆಲವು ಅಂಶಗಳು ಅನ್ನುವಂತೆ ಇವತ್ತು ಈ ನಮೂನೆಯ ಧರ್ಮ ಕರ್ಮಗಳನ್ನು ನಡೆಸುವಲ್ಲಿನ ಒಂದು ರೀತಿಯ ಆತುರತೆ. ಏನು ಕೊಡುವ? ಕೃಷ್ಣ ಹೇಳುತ್ತಾನೆ, ಊಟದ ಬಳಿಕ ಕೊಡಬೇಕಾದ್ದು ದಕ್ಷಿಣೆ, ಅದು ಜ್ಞಾನ ಸಂದೇಶ. ದಕ್ಷಿಣ ಜ್ಞಾನ ಸಂದೇಶ. ಮನುಷ್ಯ ಹುಟ್ಟಿ ಬರುವಾಗ ಈ ಪ್ರಪಂಚದಲ್ಲಿ ಪಂಚವಿಲಕ್ಷಣವಾದ ಪಂಚಭೂತಗಳ ಈ ಒಂದು ದೊಡ್ಡ ವಿಶ್ವದಲ್ಲಿ 5 ಬಗೆಯಿಂದ ತನ್ನ ಋಣವನ್ನು ಹೊತ್ತು ಬರ್ತಾನೆ. ಹೇಗೆ ಅಂದರೆ, ಬರುವಾಗಲೇ ಗೌಜಿಯಲ್ಲಿ ಬರ್ತಾನೆ. ಹಾಗೆ ಯಾರು ತ್ರಾಸ ಪೆಟ್ಟೆಲ್ಲ ಹೊಡಿಬೇಕು ಅಂತಿಲ್ಲ, ಚಂಡೆ ಎಲ್ಲ ಬಡಿಬೇಕು ಅಂತಿಲ್ಲ. ಆದರೆ 100 ಶಂಖಗಳು, ಕೊರಳುಗಳು ಕೇಳ್ತಾ ಇರ್ತಾರೆ. ಹುಟ್ಟಿತ, ಮಗು ಬಂತ, ಹೆತ್ತಾಯ್ತಾ ಅಂತ ಎಷ್ಟು ಕಾಯ್ತಾ ಇರ್ತಾರೆ. 10 ತಿಂಗಳಿಂದ ಕಾಯ್ತಾ ಇರ್ತಾರೆ. ಬರುವಾಗ ಕಲಲಂತ್ವೇಕ ರಾತ್ರೇಣ ಪಂಚರಾತ್ರೇಣ ಬುದ್ಬುದಂ ದಶಾಹೇನತು ಕರ್ಕಂಡು ಪೇಷ್ಯಂಡಂವಾ ತದಪ್ಪರಂ. ಮೊದಲ ದಿನ ಕಲಲ ಅಂತ ಏನೋ ಒಂದು ಗುಳ್ಳೆ, ಒಂದು ಮುದ್ದೆ, ಒಂದು ಅಂಟು ದ್ರವ. 5ನೇ ದಿನಕ್ಕೆ ಅದಕ್ಕೊಂದು ಹೆಸರು ಬರುತ್ತೆ, ದಪ್ಪ ಆಗತ್ತೆ, ಬುದುಬುದ ಆಗತ್ತೆ. 10ನೇ ದಿನಕ್ಕಾಗುವಾಗ ಅದು ಪೇಶೆ ಆಗ್ಬೋದು, ಮಾಂಸದ ತುಂಡು ಆಗ್ಬೋದು, ಅದು ಅಂಡವೂ ಆಗ್ಬೋದು, ಮೊಟ್ಟೆ ಆಗ್ಬೋದು. ಈಗ ಅರ್ಥ ಆಯ್ತು ಎಲ್ಲಿ ಬದಲಾವಣೆ ಆಗುತ್ತೆ ಅಂತ. ದೇಹದ ಒಳಗೆ ಹೋಗಿರತಕ್ಕಂಥ ಧಾತು 10 ದಿನಕ್ಕೆ ಪ್ರಾಣಿಯಲ್ಲಿ ಆದರೆ ಮಾಂಸದ ತುಣುಕಾಗತ್ತೆ, ಹಕ್ಕಿಯಲ್ಲಿ ಆದರೆ ಮೊಟ್ಟೆಗೆ ಗಟ್ಟಿಯಾಗತ್ತೆ. ಇದು ಮಾಸೇನತು ಶಿರೋದ್ವಾಪ್ಯ ಅಂಗ ಪ್ರತ್ಯಂಗ ಸಂಭವ ಅಂತಾರೆ. ತಿಂಗಳಾದಾಗ ತಲೆ ಬರ್ತದೆ ಅಂತ. ಅಂದರೆ ಯಾವುದು ಯಾವ ನೆಲೆಯಲ್ಲಿ ಹೇಗೆ ರೂಪುಗೊಳ್ಳುತ್ತದೆ ಎನ್ನುವುದೊಂದು ದೊಡ್ಡ ಗರ್ಭವಿಜ್ಞಾನ. ಮನುಷ್ಯ ಮೊದಲು ಬರುವುದು ಸಂಗ್ರಹನಾಗಿ. ಇವೆಲ್ಲ ಗ್ರಹಗಳು ಹಿಡಿತಾವೆ ಅಂತ. ರೂಪವನ್ನು ಹಿಡಿಯುವ ಕಣ್ಣು, ಶಬ್ದವನ್ನು ಹಿಡಿಯುವ ಕ್ಯಾಚಿಂಗ್, ಶಬ್ದವನ್ನು ಹಿಡಿಯುವ ಕಿವಿ, ಪರಿಮಳವನ್ನು ವಾಸನೆಯನ್ನು ಹಿಡಿಯುವ ಮೂಗು, ಇವೆಲ್ಲ ಇಡೀ ಪ್ರಪಂಚವನ್ನು ಬಾಚುವ ತಪ್ಪುವ ಹಿಡಿಯುವ ಗ್ರಹಗಳು. ಸಂಗ್ರಹ. ಮನುಷ್ಯ ಮೊದಲಿಗೆ ಸಂಗ್ರಹನಾಗ್ತಾನೆ. ಇದೆಲ್ಲ ಕರಾರುವಾಕ್ಕಾಗಿ ಕೂತ್ಕೊಳ್ಬೇಕಾದ್ರೆ ಬಹಳಷ್ಟು ದೇವತೆಗಳ ಕೆಲಸ ಬೇಕು. ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ವಿಂಶತು. ತ್ವಷ್ಟ ದೇವಶಿಲ್ಪಿ,
ರೂಪಗಳನ್ನು ಕೆತ್ತುತ್ತಾನೆ. ಕಣ್ಣು, ಕಿವಿ, ಮೂಗು ಒಂದರೆ ಗೆರೆಯೂ ಹೆಚ್ಚು ಕಡಿಮೆ ಆಗಬಾರದು, ಆಗುವುದಿಲ್ಲ. ಹೀಗೆಯೇ ಕರಾರುವಾಕ್ಕಾಗಿ ಮಿಲಿಯಗಟ್ಟಲೆ ನರತಂತುಗಳ ಜಾಲರಿಯಲ್ಲಿ ಹೆಣೆಯುವ ಕಣ್ಣು, ಬಿಳಿ, ಕಪ್ಪು, ಕೆಂಪು ಜಾಗಗಳು, ವ್ಯವಸ್ಥೆಗಳು, ಎಲ್ಲಕ್ಕೂ ಹೆಸರುಗಳಿವೆ. ಎಲ್ಲಕ್ಕೂ ಒಂದೊಂದು ದೇವತೆಗಳಿದ್ದಾರೆ. ಹೀಗೆ ಎಲ್ಲ ದೇವತೆಗಳು ಬಂದು ಕೂತ್ಕೊಳ್ಳುವ, ಇಡೀ ದೇವ ವಂಶವೇ ಒಂದು ಸಂಗ್ರಹವಾಗುವ ಗರ್ಭದೊಳಗಿನ ಒಂದು ದೊಡ್ಡ ವ್ಯವಸ್ಥೆ. ಅಲ್ಲಿಂದ ಹೊರಗೆ ಬಂದಾಗ ಮತ್ತೆ ಸಂದೇಹ, ಸಂಪೂರ್ಣವಾದ ದೇಹ ಸ್ಟ್ರಕ್ಚರ್ ಅಪ್ಪ ಅಮ್ಮ ಕೊಟ್ಟದ್ದು ಎಲ್ಲ ವಂಶವಾಹಿನಿ. ಅದುವೇ ಬಂದ ತಕ್ಷಣ ಹೇಳ್ತಾರೆ ಅಮ್ಮನಾಗಿ ಉಂಟು ಮುಸುಂಡು, ಅಪ್ಪನಾಗಿ ಉಂಟು ಕೈಕಾಲು ಒಂದು. ಆವರ್ತಾಹ ರೋಮಜಾತಯ. ಶಕುಂತಲೆ ಹೇಳುತ್ತಾಳೆ ದುಷ್ಯಂತನ ಹತ್ತಿರ ನಿಂತು, ಇದು ಮಗ ನಿನ್ನದು, ರೋಮ ನೋಡವನದ್ದು ಹೇಳಿದವಳು. ನಿನ್ನ ಮೈಯ ರೋಮದಂತೆ ಅಲ್ಲಿ ರೋಮವನ್ನು ಗುರುತಿಸಿ ಪರಿಚಯಿಸ್ತಾ ಇದ್ದಾಳೆ ಶಕುಂತಳೆ. ಎಷ್ಟು ಜೋರಿರಬೇಡ ಅವಳು. ನಿನ್ನಾಗಿ ಆವರ್ತಗಳು, ಸುಳಿಗಳು, ದೇಹದಲ್ಲಿ ರೋಮದ ಸುಳಿಗಳು ದುಷ್ಯಂತನಾಗಿ ಭರತನಲ್ಲಿ ಇತ್ತಂತೆ, ಸರ್ವದಮನನಲ್ಲಿ. ಅವಳು ತೋರಿಸಿಕೊಡ್ತಾ ಇದ್ದಾಳೆ ಇದು ನಿನ್ನದು ಅಂತ ಹೇಳಲಿಕ್ಕೆ ಅಂತ. ಈ ಇಡೀ ದೇಹದ ರೂಪಶ್ರೀಯ ಒಂದು ದೊಡ್ಡ ಕೊಡುಗೆ ಅಮ್ಮನದ್ದು ಅಪ್ಪನದ್ದು ಎರಡರದ್ದು ಇದೆ. ಅಲ್ಲಿ ಎರಡು ಬಗೆ ಇದೆ. ಪಿತೃಗುಣ ಮಾತ್ರ ಜಾತಿ ಸುತಾನಾಂ ಅಂತಾರೆ. ಭೀಮಸೇನನಿಗೆ ಹಿಡಿಂಬೆಯಲ್ಲಿ ಘಟೋತ್ಕಚ ಹುಟ್ಟಿದ. ಹೇಗಿದ್ದಾನೆ ಕೇಳಿದರೆ ತಾಯಿಯ ಜಾತಿಯನ್ನು ಹೊತ್ತು ಬಂದಿದ್ದಾನೆ, ರಕ್ಕಸನಾಗಿದ್ದಾನೆ. ಅಪ್ಪನ ಗುಣವನ್ನು ತಂದಿದ್ದಾನೆ, ದೊಡ್ಡ ಸ್ಥಿತಿಯನ್ನು ಪಡೆದಿದ್ದಾನೆ. ಪಿತೃಗುಣ ಮಾತ್ರ ಜಾತಿ ಸುತಾನಾಂ. ಬಳುವಳಿ ಒಟ್ಟಿಗೆ ಇಬ್ಬರದ್ದು ಬರಲೇಬೇಕು. ಇದು ಸಂದೇಹ, ಸಂಪೂರ್ಣವಾದ ದೇಹ. ಅದರಲ್ಲಿ ತಂದೆ ತಾಯಿಗಳ ಪಾತ್ರ. ಮೊದಲಿಗೆ ಸಂಗ್ರಹ, ಎಲ್ಲ ದೇವತೆಗಳ ಕೆಲಸ. ಒಳಗಿದ್ದಾಗ ಎಲ್ಲ ರೆಡಿ ಮಾಡಿ ಮನೆ ಕಟ್ಟುವಾಗ ಎಲ್ಲ ಹಾಕಿರ್ತಾರೆ, ತಟ್ಟಿ ಅಥವಾ ಕಟ್ಟಿಗೆ ಎಲ್ಲ ಹಾಕಿರ್ತಾರೆ. ಮತ್ತೆ ಎಲ್ಲ ಬಿಚ್ಚಿ ತೋರಿಸ್ತಾರೆ. ಪರ್ಯಾಯದಲ್ಲೆಲ್ಲ ಚಂದ ಮಾಡಿ ಬಂದಾಗ ಮಠವನ್ನೆಲ್ಲ ಅಲಂಕಾರ ಮಾಡ್ತಾರೆ. ಹಾಗೆಲ್ಲ ಹೊರಗಿಂದ ಅದಕ್ಕೆ ತಟ್ಟಿ ಕಟ್ಟಿರ್ತಾರೆ. ಪುರಪ್ರವೇಶ ದಿವಸ ಅದನ್ನು ಓಪನ್ ಮಾಡಿ ಹೇಗಿದೆ, ಜಗ ಜಗ ಆಗಿದೆ ಅಂತ. ಹಾಗೆ ದೇಹವನ್ನು ಗರ್ಭದ ಒಳಗೆ ಚಂದ ಮಾಡಿ 9-10 ತಿಂಗಳಲ್ಲಿ ಎಲ್ಲ ದೇವತೆಗಳು ಹೇಗೆ ಹೇಗೆ ತುಂಬಬೇಕು, ಎಷ್ಟೆಷ್ಟು ಶಕ್ತಿ ಆಗಬೇಕು ಅಂತ ಹಾಕಿಕೊಂಡು ಮತ್ತೆ ಹೊರಗೆ ತಂದು ಬಿಡ್ತಾರೆ. ಹೊರಗೆ ತಂದ ಬಳಿಕ ಮುಗಿದೋಯ್ತು, ತಂದೆ ತಾಯಿಗಳ ಕೈಗೆ ಕೊಟ್ಟು ಬಿಡ್ತಾರೆ. ಎರಡನೇದು ಸಂದೇಹ, ತಂದೆ ತಾಯಿಗಳ ಹತ್ತಿರ. ಆ ಬಳಿಕ ಅದರಿಂದ ಆಗಬೇಕಾದ್ದು ನಿಧಾನಕ್ಕೆ ಬೆಳಿಬೇಕಾದ್ದು, ಮಾತಾಡಲಿಕ್ಕೆ ಬರ್ತದೆ, ವ್ಯವಹರಿಸಲಿಕ್ಕೆ ಆಗ್ತದೆ. ಮಾತು ಮಂತ್ರ ಆಗಬೇಕು, ಮಂತ್ರ ನಮಗೆ ಉದ್ಧಾರಕ್ಕೆ ಕಾರಣ ಆಗಬೇಕು. ಹೀಗೆ ಬರುವಂಥದ್ದು ಸಂದೇಶ, ಉಪದೇಶಗಳು, ಹೇಳಿಕೊಡುವವರುಗಳು. ಹಾಗಾಗಿ ಕೇಳಲಿಕ್ಕಿದೆ, ಹೇಳಲಿಕ್ಕಿದೆ. ಈ ಒಂದು ದೊಡ್ಡ ಉಪದೇಶದ ಪರಂಪರೆ ಇದೆ. ಎಲ್ಲರೂ ಬಂದು ಸೇರಿರ್ತಾರೆ. ಹಾಗೆ ಇವರು ಬೇಕು. ಇದು 3ನೆಯದ್ದು ಗುರುಗಳ ಚಿಂತನೆ. 4ನೆಯದ್ದು ಸಮಾಜ, ಸಮುದಾಯ, ಸಂಗ್ರಹ, ಸಂದೇಹ, ಸಂದೇಶ, ಆ ಬಳಿಕ ಸಮಾಜ, ಅಜಗತ್ತು ಅಜಹರಣೆ ಅಂತ ಸುತ್ತಮುತ್ತಲಿನಿಂದ ನಾವು ಹಿಕ್ಕಿ ತರುತ್ತೇವೆ. ಆನಂತರ ಕೊನೆಯದ್ದು ಎಲ್ಲ ಆದ ಬಳಿಕ ಇವರೆಲ್ಲ ಸಿಗ್ತಾರೆ ನಮಗೆ. ಪಶುಗಳು, ಪಕ್ಷಿಗಳು, ಪ್ರಾಣಿಗಳು ಇವರೆಲ್ಲ ನಮಗೆ ಬೇಕು. ಇವೆಲ್ಲ ಸೇರಿಕೊಳ್ಳುತ್ತಾರೆ. ಅದು ಸಂಸಾರ. ಹಾಲು ಬೇಕು, ಯಜ್ಞಕ್ಕೆ ತುಪ್ಪ ಬೇಕು, ಬಾಚಲಿಕ್ಕೆ ಕೂತ್ಕೊಳ್ಳಿಕ್ಕೆ ಸೆಗಣಿ ಬೇಕು. ಅದು ಇಲ್ಲದಿದ್ದರೆ ಅದು ಬರಬೇಕಾ? ಹಾಗಾಗಿ ನಮಗೆ ಸೆಗಣಿ ಕೊಡೋದ್ರಿಂದ ನಾವು ಕೂತ್ಕೊಳ್ಳೋದು ಎಲ್ಲಿಗೆ? ಅಂಗಳದಲ್ಲಿ ಶುದ್ಧ ಆಗಲಿಕ್ಕೆ. ಹಾಗಾಗಿ ಇವರೆಲ್ಲರೂ ಒಟ್ಟು ಸೇರಿದಾಗ 5 ವಸ್ತುಗಳು ನಮಗೆ ಆದವು. ಈ ನೆಲೆಯಲ್ಲಿ ಬಹಳ ಸುಂದರವಾಗಿ 5 ಋಣಗಳನ್ನು ಕೊಟ್ಟರು ಪರಿಹಾರಕ್ಕೆ. ಮೊದಲಿಗೆ ಬಂದದ್ದು ದೇವತೆಗಳು ನಮಗೆ. ಸಂದೇಹ, ಸಂಗ್ರಹವಾಗಿದೆ. ದೇವತೆಗಳ ಜೊತೆಯಲ್ಲಿ ನಾವು ಇವನ್ನೆಲ್ಲ ಇಂದ್ರಿಯಗಳನ್ನು ಪಡೆದದ್ದರಿಂದ ದೇವತೆಗಳ ಜೊತೆಯಲ್ಲಿ ಈ ದೇಹವನ್ನು ನಾವು ಪಡೆದದ್ದರಿಂದ ಮೊದಲು ನಾವು ದೇವತೆಗಳಿಗೆ ಸಮರ್ಪಣೆ ಮಾಡಲಿಕ್ಕೆ ಉಂಟು. ಹಾಗಾಗಿ ದೇವತೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವ ರೀತಿ ಹೇಗೆ ಅಂದರೆ, ದನದ ಮಾಧ್ಯಮದ, ಆಜ್ಯದ, ತುಪ್ಪದ ಮಾಧ್ಯಮದಲ್ಲಿ ಅಗ್ನಿಹೋತ್ರಗಳು, ಅಗ್ನಿ ಪ್ರಧಾನವಾದ, ಯಜ್ಞ ಪ್ರಧಾನವಾದ ತತ್ವ. ಅದು ನಾವು ದೇವಋಣವನ್ನು ಪರಿಹರಿಸುವ ರೀತಿ. ಇಂದ್ರಿಯಗಳಿಗೆ ಸೌಷ್ಠವನ್ನು ಕೊಟ್ಟದ್ದಕ್ಕೆ ಕಾಲ ಕಾಲಕ್ಕೆ
ಹೆಚ್ಚಿನವರಿಗೆ ಗೊತ್ತಿದೆ ತತ್ವಾಭಿಮಾನಿಗಳ ಕೆಲಸವೇನು ಅಂತ. ಹಾಗೆ ಎಲ್ಲ ದೇವತೆಗಳನ್ನು ನಾವು ಹೊರಗಿನಿಂದ ಅವರು ಬರ್ಲಿಕ್ಕೆ ಹೇಳಿದ್ರೆ ಸಿಗುವುದಿಲ್ಲ. ಒಂದೊಮ್ಮೆ ನಮ್ಮ ಕೈಗೆ ಅವರು ಸಿಕ್ಕಿದ್ರೆ, ಹಿಂದೆ ಸಿಕ್ಕಿದ್ರೆ ನಾವು ಅವರಿಂದ ಬೇರೆ ಕೆಲಸ ಮಾಡಿಸ್ತೇವೆ. ಹಾಗಾಗಿ ದೇವತೆಗಳು ನಮಗೆ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ನಮ್ಮ ಇಂದ್ರಿಯಗಳ ಮೂಲಕ ಮಾತಾಡ್ತಾರೆ, ಕಾಣಿಸಿಕೊಳ್ಳುತ್ತಾರೆ. ಆರೋಗ್ಯವನ್ನು ವೃದ್ಧಿಸುವ ಮೂಲಕ, ಕೆಲಸವನ್ನು ಮಾಡಿಸುವ ಮೂಲಕ. ಹಾಗಾಗಿ ದೇವತೆಗಳ ಋಣವನ್ನು, ಈ ದೇಹದ ಎಲ್ಲ ಅವಯವಗಳನ್ನು ಕರಾರುವಕ್ಕಾಗಿಟ್ಟು ಕೆಲಸ ಮಾಡಿಸುವ 100 ವರ್ಷ ಗ್ಯಾರಂಟಿ. ಮತ್ತೆ ಹಾಳಾದ್ಯಾಗೆ ಅಂದರೆ ಅದು ನಾವು ಹೇಸಿಗೆ ಮಾಡಿದ್ದೇವೆ. ಅದಕ್ಕೆ ನಾವು ಉಪಯೋಗಿಸಿಕೊಳ್ಳುವಲ್ಲಿ ಸರಿ ಇಲ್ಲ. ಅವರು 100 ವರ್ಷ ಶತಾಯುರ್ ಪುರುಷ ಅಂತ ಹೇಳಿಕೊಂಡು 100 ವರ್ಷ ರೆಡಿಯಾದ ವಸ್ತುವನ್ನು ಕೊಡಿ. ಅದಕ್ಕೇನು ಮತ್ತೆ ಹಾಕಲಿಕ್ಕಿಲ್ಲ, ನೀವು ಮತ್ತೇನು ಮಾಡಬೇಕಾಗಿಲ್ಲ. ಗ್ಯಾರಂಟಿ 100 ವರ್ಷ ಹೋಗುತ್ತೆ. ಆದರೆ ನಾವು ಮಧ್ಯಮಧ್ಯೆಯಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರಿಂದ, ಹೇಳಿದ್ದನ್ನು ಕಾಲಕ್ಕೆ ಮಾಡದೆ ಹೇಳಬಾರದನ್ನು ಕಾಲಕ್ಕೆ ಮಾಡಿದ್ರಿಂದ ಅಡ್ವಾನ್ಸ್ ಆಗಿ ಸಾಯ್ತೇವೆ ಅಷ್ಟೇ. ಹಾಗೆ ನಿಜವಾಗಿ ಗ್ಯಾರಂಟಿ ಮಾಲವರದ್ದು 100 ಇಯರ್ಸ್. ಅದು ದೇವತೆಗಳ ಸಮಾರಾಧನೆಯನ್ನು 100 ವರ್ಷಕ್ಕೂ ಮನುಷ್ಯ ಮಾಡ್ತಾ ಇರಲಿಕ್ಕೆ ಉಂಟು, ಕಾಲಕ್ಕೆ ಅನುಗುಣವಾಗಿ. ಅದೊಂದು ದೊಡ್ಡ ತತ್ವ, ಯಜ್ಞ, ದೇವಯಜ್ಞ. ಬಿಡಿ, ಅವರು ಮಾತಾಡುವುದು ಕಡಿಮೆ ಆದ್ರಿಂದ ನಮಗೆ ಮಾತಾಡಲಿಕ್ಕೆ ಹೆಚ್ಚಿರುವುದರಿಂದ ಆ ವಿಷಯ ಬಿಡುವ. ಎರಡನೇದ್ದು ಈ ದೇಹವನ್ನು ಕೊಟ್ಟದ್ದು ಸಂದೇಹ ಅಂದೆ. ಇದು ಪಿತೃಯಜ್ಞ. ಪಿತೃಗಳು ದೇವತೆಗಳು ಹೌದು, ದೇವತೆಗಳ ಜೊತೆಯಲ್ಲಿ ಇರುವವರು ಹೌದು. ದೇವೈ ಸಹ ಪಿತರಃ ಅಂತಾರೆ. ದೇವತೆಗಳು ಒಟ್ಟಿಗೆ ಆರಾಧನೀಯರಾದವರು ಪಿತೃಗಳು, ಪಿತೃವರ್ಗವೇ ಇದೆ. ಮಾತೃಗಳನ್ನು ಪಿತೃಗಳ ಒಟ್ಟಿಗೆ ಪಿತೃವರ್ಗ ಅಂತ ಕರೆಯಿತು. ನಮಗಿಲ್ಲಿ ಸಂಬಂಧ ಪಡುವವರು ನಮ್ಮ ತಂದೆ, ಅವರ ತಂದೆ ಇರುವ ಹಾಗೆ ತಾಯಿ, ಹಾಗೆ ಮಾತೃ ಮಾತಾಮಹಿ ಪಿತಾಮಹಿ ಅಂತ ಹೇಳಿಕೊಳ್ಳುವಾಗೆ ಹೋಗುತ್ತೆ. ತಂದೆ ತಾಯಿಗಳ ಋಣ ಈ ದೇಹದಿಂದ ನಾವೇನೆಲ್ಲ ಮಾಡ್ತೇವೆಯೋ ಅದೆಲ್ಲ ಅವರಿಗೆ ಕ್ರೆಡಿಟ್ ಆಗ್ತದೆ, ಸೇರ್ತದೆ. ಯಾವಾಗ? 14 ವರ್ಷದ ನಂತರ. 14 ವರ್ಷಕ್ಕಿಂತ ಕೆಳಗೆ ಇದ್ದಾಗ ಅದೆಲ್ಲ ತಂದೆ ತಾಯಿಗಳೇ ಬಾಧ್ಯರು. ಅದಕ್ಕೆ ಏನು ತಪ್ಪಾದರೆ ಅಪ್ಪ ತಿದ್ದಬೇಕು, ಜಪ ಮಾಡದಿದ್ರೆ ಅಮ್ಮ ಜೋರು ಮಾಡಬೇಕು. 14 ವರ್ಷದ ಒಳಗೆ. 14 ವರ್ಷ ಆಯ್ತಾ, ಈಗ ಓಟಿಗೆ 18 ಆಗಬೇಕು. ಆದರೆ ಶಾಸ್ತ್ರದಲ್ಲಿ 14ಕ್ಕೆ ಮೆಚ್ಯೂರ್ಡ್ ಅಂತ ಅರ್ಥ, ಬೆಳೆದಿದ್ದಾನೆ ಅಂತ. 14 ವರ್ಷದ ನಂತರ ಮಾಡಿದ ತಪ್ಪು ಒಪ್ಪುಗಳಿಗೆ ಅವನೇ ಬದ್ಧ. ಹಾಗಾಗಿ ತಂದೆ ತಾಯಿಗಳು ಕೊಟ್ಟ ಈ ದೇಹದಿಂದ ಅವನ ಅನ್ಯಾಯ ಮಾಡಿದ್ರೆ ಅವರಿಗೆ ಬೇಸರ ಆಗತ್ತೆ. ಹಾಗಾಗಿ ಅವರಿಗೋಸ್ಕರ ಒಳ್ಳೇದು ಮಾಡಲಿಕ್ಕೋಸ್ಕರ ಪಿತೃತರ್ಪಣ ಅಂತ ಹೇಳುದು, ತಂದೆ ತಾಯಿಗಳನ್ನು ಸಂತೋಷಗೊಳಿಸಿ ಅಂತ. ಹೇಗೆ ಸಂತೋಷಗೊಳಿಸುವುದು? ಜೀವನ್ ಬದುಕಿದ್ದಾಗ ಏನು ಮಾಡಿದ? ಜೀವತೋ ವಾಕ್ಯಕರಣ ಆದಂತ, ಬದುಕಿದ್ದಾಗ ಹೇಳಿದ ಹಾಗೆ ಬದುಕಿ ಅಂತ ಕೇಳಿ ಅಂತ. ಹಾಗೆ ತಂದೆ ತಾಯಿಗಳಿಗೆ ಹೇಳಿದಂತೆ ಕೇಳುವ ಮಕ್ಕಳು ಹುಟ್ಟುವುದೇ ದೊಡ್ಡ ಭಾಗ್ಯ, ವಿರಳ, ಸಿಗುವುದಿಲ್ಲ. ಶಾಸ್ತ್ರ ಹೇಳಿರ್ತದೆ, ಬದುಕಿದಾಗ ಅಪ್ಪ ಅಮ್ಮನದ್ದು ಹೇಳಿದ ಹಾಗೆ ಕೇಳಿ. ನಮಗೆಲ್ಲ ಅವರು ಗೊತ್ತೇ ಇಲ್ಲ, ಔಟ್ಡೇಟೆಡ್ ಅಂತ ತಿಳ್ಕೊಳ್ತೇವೆ ನಾವು. ಜನರೇಷನ್ ಗ್ಯಾಪ್ ಇರೋದ್ರಿಂದ ನಾವು ಭಾರಿ ಮುಂದುವರಿದಿದ್ದೇವೆ, ಅವ್ರು ಬಹಳ ಹಿಂದಿದ್ದಾರೆ, ನಮ್ಮಷ್ಟು ಅವರು ಓದಲಿಲ್ಲ, ನಮ್ಮಷ್ಟು ಅವ್ರಿಗೆ ಗೊತ್ತಿಲ್ಲ ಹೇಳಿಕೊಂಡು ನಾವು ಅವರಿಗೆ ಇಂಗ್ಲಿಷ್ ಮಾತಾಡ್ತೇವೆ. ಅದು ನಿಜವಾಗಿ ಮನೆಯಲ್ಲಿನ ದೇವರು ಅಂದರೆ ಅವರೇ. ಕಲಿತು ಹೊರಗೆ ಬಂದಾಗ ಅಷ್ಟೆಲ್ಲ ಓದಿಕೊಂಡು 12 ವರ್ಷ ಹುಡುಗನಿಗೆ ಉಪದೇಶ ಮಾಡೋದು ಮೊದಲೇನು ಕೇಳಿದರೆ ಮಾತೃದೇವೋಭವ ಪಿತೃದೇವೋಭವ. ಉಪನಯನ ಮಾಡಿದ ತಕ್ಷಣ ಅವನಿಗೆ ಬರ್ತಾಯಿತು ಅಂತ ಹೇಳುತ್ತಾ ಮುಸುಕನ್ನು ತೆರೆದು ತೋರಿಸುವುದು ಯಾರನ್ನು ಕೇಳಿದರೆ ಮೊದಲು ಅಮ್ಮನನ್ನು, ಮತ್ತೆ ಅಪ್ಪನನ್ನು, ಮತ್ತೆ ಆಚಾರ್ಯನು ಹೇಳಿಕೊಟ್ಟವನ. ಅವರನ್ನು ದೇವರಂತೆ ಕಾಣು. ದೇವರಂತೆ ಕಾಣು ಅಂದರೆ ಮನೆಗೆ ಒಂದು ಊದುಬತ್ತಿ ಹಚ್ಚಿದು, ಮನೆಗೆ ಒಂದು ಮಾಲೆ ಹಾಕಿ ಅವರ ಎದುರೊಂದು 2 ಹಣ್ಣಿಟ್ಟು ಕೈ ಮುಗಿದು ಬಾಗಿಲಾಕಿ ಹೋಗುವುದಲ್ಲ. ನಡೆದಾಡುವ ದೇವರವರು. ದೇವರ ಪ್ರತೀಕಗಳು 2 ರೀತಿ ಇರ್ತಾರೆ, ಚರ ಪ್ರತೀಕ ಮತ್ತೆ ಅಚರ ಪ್ರತೀಕ ಅಂತ. ಪ್ರತಿಷ್ಠೆಗೊಂಡದ್ದೊಂದು ಬಗೆ, ನಡೆದಾಡುವುದೊಂದೊಂದು ಬಗೆ. ಹಾಗೆ ನಡೆದಾಡುವ ದೇವರಾಗಿ ತಂದೆ ತಾಯಿಗಳನ್ನು. ತುಂಬ ಕಥೆಗಳಿವೆ. ಒಬ್ಬ ತಪಸ್ಸು ಮಾಡಿದ ಸುಮಾರು ಸಮಯ, ಅವನ ಮೈಯಲ್ಲಿ ಹುತ್ತ ಬೆಳೆದಿತ್ತು, ಜಟೆಯಲ್ಲಿ ಹಕ್ಕಿ ಕೂತಿತ್ತು, ಗುಡುಗಟ್ಟಿ. ಇಷ್ಟು ಘನಘೋರವಾದ ಸ್ಥಾಣವಿನಂತೆ ನಿಶ್ಚಲವಾದ ತಪಸ್ಸು ಮಾಡಿ ಸಿದ್ಧಿ ಪಡೆದ ಜಾಜಲಿ ಎಚ್ಚರ ಆಯಿತು ಮನೆಗೆ. ಎಚ್ಚರಾದಾಗ ಮನುಷ್ಯನಾಗಿರ್ತಾರೆ ಎಲ್ಲರೂ, ತಪಸ್ವಿಗಳಾದ. ಊಟೋಪಚಾರಕ್ಕೆ ಹೋಗ್ತಾರೆ, ಮೀಲಿಕ್ಕೆ ಬರ್ತದೆ, ಎಲ್ಲ ಸರಿಯೇ. ನೋಡಿದ, ಮೈಯಲ್ಲಿದ್ದದನ್ನೆಲ್ಲ ಸರಿ ಮಾಡಿಕೊಂಡ. ಮೇಲೆ ಯಾರು ಹಾಕಿದ್ದು ಅಂತ ಈಗ ನೋಡಿದ, ಇಕ್ಕೆ ಹಾಕಿತ್ತು, ಹೇಸಿಗೆ ಮಾಡಿತ್ತು, ಹೇಲ್ ಮಾಡಿತ್ತು, ಮೈಗೆ ಬಿದ್ದಿತ್ತು. ಒರೆಸಿಕೊಂಡು ಹೀಗೆ ನೋಡ್ತಾನೆ, ಅವನು ನೋಡಿದ ಪೆಟ್ಟಿಗೆ ಆ ಹಕ್ಕಿ ಸುಟ್ಟೋಗ್ತದೆ. ಅಷ್ಟು ಸಿದ್ಧಿಯನ್ನು ಪಡೆದಿದ್ದವ. ಊರಿಗೆ ಬಂದ,
ತಿನ್ನಲಿಕ್ಕೆ. ಭವತಿ ಭಿಕ್ಷಾಂದೇಹಿ ಅಂತ ಒಂದು ಮನೆ ಎದುರು ನಿಂತ. ಆಕೆ ಬರಲಿಲ್ಲ. ಮಗುದೊಮ್ಮೆ ಕರೆದ, ಭವತಿ ಭಿಕ್ಷಾಂದೇಹಿ ಅಂತ. ಇನ್ನೂ ಬರಲಿಲ್ಲ. ಮೂರನೇ ಸತಿ ಕರೆದಾಗ ಬಂದ್ಲು. ಒಂದು ನಿಮಿಷ ಬಂದೆ, ನನ್ನ ಇನಿಯನಿಗೆ ಊಟ ಹಾಕ್ತಿದ್ದೆ, ಬರ್ತೇನೆ ಅಂತ ಒಳಗೋದು. ತಡವಾಗಿ ಬಂದು ಮತ್ತೆ ತಂದು ಹೀಗೆ ನೋಡ್ತಾನೆ ಆ ಪತಿವ್ರತೆಯನ್ನು. ಅವಳು ಹೇಳ್ತಾಳೆ, ನಾನು ಪುರ್ರನೆ ಉರಿದೋಗ್ಲಿಕ್ಕೆ ಆ ಅಕ್ಕಿ ಅಲ್ಲ. ಅವಳು ಹೇಳುದು. ಇವನಿಗೆ ಆಶ್ಚರ್ಯ ಆಯಿತು. ಎಲ್ಲೋ ಕಾಡಿನ ಎಡೆಯಲ್ಲಿ ನಡೆದ ಘಟನೆ ಈ ಪೇಟೆಯ ನಡುವಿನ ಹೆಂಗಸಿ ಏನು ಹೇಳ್ತಾಳೆ ಅಂತ. ನನಗೆ ಪತಿಯೇ ದೇವರು, ಉಪಾಸನೆ ಮಾಡುತ್ತಿದ್ದೆ, ಮತ್ತೆ ಅತಿಥಿಯ ಸತ್ಕಾರ ಬಂದಿದ್ದೇನೆ. ನಿನಗೆ ಹೇಗೆ ಗೊತ್ತಾಯಿತು? ಏನ್ ನೀನು ಅಂತಾನೆ. ನಾನು ಪತಿವ್ರತೆ. ಹೆಚ್ಚಿಗೆ ಕೇಳಬೇಕಿದ್ರೆ ಅಲ್ಲಿ ಪೇಟೆ ಮಧ್ಯದಲ್ಲಿ ಒಬ್ಬ ಬೇಟೆಗಾರ ಇದ್ದ, ಮಾಂಸ ವ್ಯಾಪಾರಿ ಇದ್ದ. ಅವನ ಹತ್ರ ಮಾತಾಡು. ಸರಿ, ಹೊರಟ ಇವ ಇಂಟ್ರೆಸ್ಟೆಡ್. ಅಂದರೆ ಪೇಟೆ ನಡುವೆ ಒಬ್ಬ ಮಾಂಸ ವ್ಯಾಪಾರಿಯನ್ನು ಮಾತಾಡ್ತಾನೆ ನೋಡುವ ಅಂತ. ಅವ ವ್ಯಾಪಾರ ಮಾಡ್ತಾ ಇದ್ದಾನೆ. ಇವನೊಂದು ದೂರದಲ್ಲಿ ನೋಡಿದ. ಅವನು ಸಂಜ್ಞೆ ಮಾಡಿ ಹೇಳಿದ, ತಡಿ ಅಂತ, ಬರ್ತೇನೆ ಅಂತ. ಅವನಿಗೆ ಕಮ್ಯುನಿಕೇಶನ್ ಆಯಿತು ಯಾರು ಬಂದದ್ದು ಅಂತ. ಅವ ವ್ಯಾಪಾರ ಪೂರ್ವ ಮುಗಿಸಿ ಮಧ್ಯಾಹ್ನ ಶಟರ್ ಕೆಳಗೆ ಹಾಕಿ ಮತ್ತೆ ಒಂದಿಷ್ಟು ಹಿಡ್ಕೊಂಡು ಹೊರಟ. ಹೊರಡುವಾಗ ಕೇಳುತ್ತಾನೆ, ನಿನ್ನ ನಾ ಪತಿವ್ರತೆ ಕಳಿಸಿದ್ದ ಅಂತ. ಇವನಿಗೆ ಗೊತ್ತು, ಇದೆಯಾ? ಅವನು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಸಂಗತಿ ಗೊತ್ತಾಯ್ತು ಅಂತ. ಹೌದು ಅಂದ. ಬಾಮನಿಗೆ ನಿನಗೆ ಹೇಗೆಲ್ಲ ಧರ್ಮದ ಬಗ್ಗೆ ಈ ಚಿಂತನೆ ಅಂತ ಕೇಳ್ತಾನೆ. ನನ್ನ ದೇವರಿದ್ದಾರೆ ಪಡಸಾಲೆಯಲ್ಲಿ ಅಂದ. ಇಷ್ಟೆಲ್ಲ ಧರ್ಮ ತತ್ವಗಳು ಪ್ರತ್ಯಕ್ಷ ವಿಷಯ ಆಗಲಿಕ್ಕೆ ನನಗೆ ಕಾರಣ ನನ್ನ ಮುದುಕ ತಂದೆ ತಾಯಿಗಳನ್ನ ನಿತ್ಯ ಉಪಾಸನೆ ಮಾಡ್ತೇನೆ, ಪೂಜೆ ಮಾಡ್ತೇನೆ ಅಂತ. ಅವರ ಮಾತು, ಅವರ ಸೇವೆ ನಡೆಸಿಕೊಡ್ತೇನೆ. ಪಡಸಾಲೆಯಲ್ಲಿ ಅವರಿದ್ದಾರೆ ಅಂತೇಳಿ. ನೋಡಿ, ಪಡಸಾಲೆ ಅವನ ದೇವರು. ನೀನು ವ್ಯಾಪಾರ ಮಾಂಸ ಮಾರುವವ, ನಿನಗೆ ಹೇಗಿದ್ದೆಲ್ಲ ಕೇಳಿದರೆ, ನಾನು ಪ್ರಾಮಾಣಿಕನಿದ್ದೇನೆ, ವ್ಯಾಪಾರ ನನ್ನ ಧರ್ಮ, ಯಾರ ಮೋಸ ಮಾಡೋದಿಲ್ಲ, ಯಾರೋ ಕೊಂದ ಸೊತ್ತನ್ನು ನಾನು ಮಾರುವುದಷ್ಟೇ ಇಲ್ಲಿ, ಅದರಿಂದ ಬಂದ ಲಾಭದಲ್ಲಿ ನನ್ನ ತಂದೆ ತಾಯಿಗಳನ್ನು ನಾನು ಸಾಕ್ತೇನೆ. ಏನಿದೆ ಅಂತ ಅವರವರ ವೃತ್ತಿಯನ್ನು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಪಹ. ಇದು ಒಂದು ಗೆರೆ. ಆದರೆ ಆ ಸ್ವಧರ್ಮ ಎನ್ನುವುದು ಹೇಗಿರ್ತದೆ ಕೇಳಿದ್ರೆ ಆಚಾರ್ಯ ಹೇಳಿದರು, ಸ್ವಹಿತ ವೃತ್ತ್ಯಾ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವಪ್ಯಧರ್ಮ. ಮಾಡಿದ್ದರಲ್ಲಿ ನೀನು ದೇವರಿಗೆ ಸಮರ್ಪಿಸು, ಮುಗಿಯಿತು, ಇದೇ ಧರ್ಮ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ತದಾಸಿಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣ. ಕೃಷ್ಣ ಬಾಯಿ ಬಿಟ್ಟು ಬೇಡಿ ಕೇಳಿಕೊಂಡ, ನೀನ್ ಏನ್ ಮಾಡ್ತೀಯ ಅದ್ ನನ್ ಕೊಡು ಅಂತ. ತತ್ಕುರುಷ್ವ ಮದರ್ಪಣ. ಅವ ಹೇಳುದು, ನನಗ್ ಕೊಡಯ್ಯ ಅರ್ಜುನ ಹತ್ರ ಹೇಳಿದೆ. ನೀನ್ ಏನೇ ಮಾಡು, ಏನೇ ತಿನ್ನು, ಏನೇ ಕೊಡು, ಏನೇ ನಡೆ, ಎಲ್ಲ ನನಗೆ ಅಂತ ಹೇಳು, ಕೃಷ್ಣಾರ್ಪಣೆ ಹೇಳು. ನಮಗೆ ನಾಚಿಕೆ ಆಗುತ್ತೆ ಕೆಲವೊಮ್ಮೆ ಕೃಷ್ಣಾರ್ಪಣೆ ಹೇಳಿ. ನಾವು ಕೆಲವೊಮ್ಮೆ ಕೊದಂಟಿ ಮಾಡುದು, ಬ್ರಹ್ಮಾರ್ಪಣ ಮಸ್ತು ಅಂತ. ಅದೆಂತ ಕರ್ಮಕ್ಕೆ? ಹತ್ತಿರದ ದೈವ ಉಪಾಸನೆ ಮೂರ್ತಿ ನಮಗೆ ಯುಗದ ರೂಪ. ಕೃಷ್ಣ ಶಬ್ದವನ್ನು ಬಿಡಬೇಡ ಅಂದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿಕೊ. ಯಾಕಾಗುವುದಿಲ್ಲ ಅಂತ ಹೇಳಿದ್ರು. ಕೃಷ್ಣ 2 ಅಕ್ಷರ ಸಾಕಂತೆ. ಎಲ್ಲ ಕೊಳೆ ಹೋಗಲಿಕ್ಕೆ, ಎಲ್ಲ ಆನಂದ ಬರಲಿಕ್ಕೆ. ಕಷ್ಟ ಕಳೆಯಬೇಕು, ಸುಖದ ಸೊಪ್ಪತ್ತಿಗೆ ನಮಗಾಗಬೇಕು. ಇಷ್ಟೇ ತಾನೆ. ಕೃಷ್ಣ ಅಂದರೆ ಕೃಷಿ. ಏನು ಕೃಷಿ? ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷಿ ತಿಚ್ಚತೆ ಬುಧೈ ಅಂತ. ನಾವು ಮಾಡಿದ ಕೃಷಿ ಯಾವುದು ಕೇಳಿದರೆ, ಕೋಟಿಗಟ್ಟಲೆ ಜನ್ಮದಲ್ಲಿ ಮಾಡಿದ ಪಾಪದ ರಾಶಿ. ಅದನ್ನು ತನ್ನಾಶನ ಕರೋ ದೇವ ಕೃಷ್ಣ ಇತ್ಯಭಿಧೀಯತೆ ಅಂತ. ಕೃಷಿ ನಾಶ ಮಾಡುವ ದೇವರು. ಹೆಚ್ಚಿನವರಿಗೆಲ್ಲ ಬೇಸರ ಆಗುತ್ತೆ, ಓ ಕೃಷ್ಣ ಕೃಷಿ ವಿರೋಧಿ ಅಂತ. ಯಾವ ಕೃಷಿ ವಿರೋಧಿ? ನಮ್ಮ ಸ್ವಂತ ಕೃಷಿ ವಿರೋಧಿ. ಏನು ಕೃಷಿ ಮಾಡಿದ್ದೀರಿ? ಈ ನಮ್ಮ ಕೈಕಾಲುಗಳಲ್ಲೆಲ್ಲ ನಾವು ಅನ್ಯಾಯ ಒಂದಿಷ್ಟು ಮಾಡಿ ಹಾಕಿದ್ದೇವೆ, ಬೆಟ್ಟದಷ್ಟು ಪಾಪಗಳನ್ನು ಮೂಟೆಗಟ್ಟಿದ್ದೇವೆ, ಅದನ್ನೆಲ್ಲ ನಾಶ ಮಾಡ್ತಾನಂತೆ. ಹಾಗಾಗಿ ಕೃಷ್ಣ ಕರೀರಿ ಅಂತ. ನಾ ಅಂದರೆ ಆನಂದ ಅಂತ ಅರ್ಥ. ಯಾರು ಕೃಷಿ ಮಾಡ್ತಾರೆ ದೇವರ ಹೆಸರಿನಲ್ಲಿ, ದೇವರ ನೆನಪಿನಲ್ಲಿ, ಅಂಥವರಿಗೆ ಆನಂದ ಕೊಡುವವ ಅಂತ ಅರ್ಥ. ಶಾಸ್ತ್ರದ ಕೃಷಿ ಮಾಡುವವನಿಗೆ, ಜ್ಞಾನದ ಕೃಷಿ ಮಾಡುವವನಿಗೆ ಆನಂದವನ್ನು ಕರುಣಿಸುವ ದೈವ ಅದು ಕೃಷ್ಣ. ಹೀಗಾಗಿ ಇತ್ತ ಪಾಪ ನಾಶ ಮಾಡ್ತಾನೆ, ಅತ್ತ ಪುಣ್ಯ ಹೆಚ್ಚಿಸಿ ಆನಂದ ಕೊಡ್ತಾನೆ. ಹೀಗೆ ಆನಂದ ಕೊಡುವ, ದುಃಖ ಕಳೆಯುವ ಏಕೈಕ ದೇವರು ಅಂದರೆ ಕೃಷ್ಣ. ನಮಗೊತ್ತು, ನಮ್ಮ ಹತ್ತಿರದವ ಆಚಾರ್ಯರದಕ್ಕೋಸ್ಕರ ಕೃಷ್ಣನನ್ನು ಕೊಟ್ಟು ಉಪಾಸನೆ ಮಾಡಿ ಅಂತ ಕೃಷ್ಣನೇ ಬಾಯ್ಬಿಟ್ಟು ಹೇಳಿದ.
ಸರ್ವಧರ್ಮಾನ್ನ ಪರಿತ್ಯಜ್ಯ ಮಮೇಕಂ ಶರಣಂ ವ್ರಜ. ಎಲ್ಲರ ಕೈಕಾಲಿ ಹಿಡಿಬೇಡ, ಅದನ್ನೆಲ್ಲ ಬದಿಗಾಕ, ನನ್ನ ಕಾಲಿಡಿ. ಮಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ. ನಾನಂತೂ ಖಂಡಿತವಾಗಿ ನಿನ್ನನ್ನು ಎಲ್ಲ ಪಾಪದಿಂದ ಬಿಡುಗಡೆ ಮಾಡಿ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸತ್ತ ತಕ್ಷಣ ನಾವು ಬರಿತೇವೆ ವೈಕುಂಠವಾಸಿಗಳಾದರು ಅಂತ. ಅದು ಹೇಗೆ? ಅಲ್ಲಿ ಮತ್ತೆ ಡಿಕ್ಲರೇಷನ್ ಕೊಡ್ಲಿಕ್ಕೆ ಇವ ಹೇಗಾಯ್ತದು? ಬದುಕಿದ್ದಾಗ ಒಮ್ಮೆಯೇ ವೈಕುಂಠ ನನ್ನ ಕೃಷ್ಣನನ್ನು ಕರೆಯದವ ಸತ್ತ ತಕ್ಷಣ ವೈಕುಂಠವಾಸಿ ಆಗುವುದು ಹೇಗೆ? ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತೆ ಕಳೇಬರಂ ತಂದಮೇಮೇತಿ ಕವಂತೆ. ಬದುಕಿದ್ದಾಗೆಲ್ಲ ನೀನು ಏನನ್ನು ಯೋಚನೆ ಮಾಡ್ತೀಯ ಅದೇ ಸತ್ತ ಅಂತ ಆಗ್ತೀಯ ಅಂತ ಕ್ರಮ. ಬದುಕಿದ್ದಾಗ ನಾವು ಕೃಷ್ಣನ ಜಾಗಕ್ಕೆ ಹೋಗುವ ಅಂತ ಯೋಚನೆ ಮಾಡುವ, ಅದಕ್ಕೆ ತಯಾರಿ ಮಾಡುವ, ಆಗ ಗ್ಯಾರಂಟಿಯಾಗಿ ನಮಗೆ ಹಿಂದೆ ಬಾರದ ತಾಣ ದೇವರ ತಾಣ. ಆ ಬ್ರಹ್ಮ ಭುವನಾಲೋಕ ಭುವನಾನ ಪುನರಾವರ್ತಿನೋರ್ಜುನ. ಬ್ರಹ್ಮದೇವನ ತಾಣ ಸತ್ಯಲೋಕಕ್ಕೊರಗೋದ್ರೂ ಹಿಂದೆ ಬರ್ಲಿಕ್ಕುಂಟು. ಬ್ರಹ್ಮ ತೆರಳುತ್ತಾನೆ ದೇವರ ಬಳಿಗೆ, ನಾವು ಮಾತ್ರ ಹಿಂದೆ ಬರಬೇಕು. ಮತ್ತೆ ಸ್ಟಾರ್ಟ್ ಮಾಡು, ಮತ್ತೆ ಜಾಸ್ತಿ ಮಾಡಿಕೊಂಡು ದೇವರ ಬಳಿಗೆ ಬಾ. ಇದೆಲ್ಲ ಹಿಂದೆ ಬರುವ ಲೋಕ ಅಂತ. ಯಾವ ಲೋಕವೂ ಶಾಶ್ವತ ಇಲ್ಲ, ಕೃಷ್ಣನ ಲೋಕ ಒಂದೇ ಶಾಶ್ವತ. ಬಾಯಿ ಬಿಟ್ಟು ಹೇಳಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಹೀಗೆ ನಮ್ಮ ವೃತ್ತಿಯಿಂದ ದೇವರನ್ನು ಮೆಚ್ಚಿಸಿ ಅವರವರ ಕೆಲಸ ಮಾಡಿ ಭಗವಂತನನ್ನು ಸಂತೋಷಗೊಳಿಸಿ. ಇದರಿಂದ ನಿಜವಾಗಿ ಧರ್ಮವ್ಯಾಧನು ಮೇಲೆ ಬಿದ್ದ. ನನ್ನ ವೃತ್ತಿ ವ್ಯಾಪಾರ, ನಾನು ವೈಶ್ಯ. ಅದರಿಂದ ತಂದೆ ತಾಯಿಗಳ ಸೇವೆ ಮಾಡಿಕೊಂಡು ನಾನು ದೇವರಿಗೆ ಸಮರ್ಪಿಸಿ ಆಚೆ ಈಚೆನೇ ಎಲ್ಲ ಸಂಗತಿ ಅರಿತಿದ್ದೇನೆ ಅಂತ. ಹೀಗೆ ತಂದೆ ತಾಯಿಗಳ ಸೇವೆಯಲ್ಲಿ ಉದ್ಧಾರರಾದವರು. ನಿಮಗೆ ರಾಮ ಬೇಕಾ? ಕಾಡಿಗೆ ಹೋಗಿ ಹೇಳುವಾಗ ಯಾರ ಸೇವೆ ಕತೆ ಬೇಕು? ಕೃಷ್ಣನ ಬೇಕಾ? ಅಲ್ಲಿಂದ ಓಡಿ ಬಂದವನೇ, ಗುರುಕುಲಕ್ಕೆ ಸೇರಿಕೊಂಡವನೇ ವಸುದೇವ ದೇವಕಿಯರ ಕಾಲು ಹಿಡಿದು ಹೇಳ್ತಾನೆ, ನಾವು ನಿನ್ನಲ್ಲಿ ಇರಲಿಲ್ಲ, ತುಂಬ ಕಷ್ಟ ಆಯ್ತಲ್ಲ, ನೀವೇನು ಸೇವೆ ಮಾಡ್ಲಿಕ್ಕೆ ಭಾಗ್ಯ ಬರಲಿಲ್ಲ, ಹಾಗೀಗೆ ಅಂತ ಹೇಳ್ತಾರೆ. ಕೊನೆಗೆ ಅವಳೇ ಕೇಳ್ತಾಳೆ ದೇವಕಿ, ನಾನು ಬಾಲ್ಯ ನೋಡಿಲ್ಲ, ಸರಿ, ನನಗೊಂದು ಬಾಲರೂಪ ತೋರಿಸ್ಬೇಕಲ್ಲ. ಸರಿ ಅಂದ ಕೃಷ್ಣ. ಕಡಗೋಳು ಹಿಡ್ಕೊಂಡ, ಮಡಕೆಯನ್ನು ಹೊಡೆದಾಕಿದ, ಕೈಯಲ್ಲಿ ಹಗ್ಗ ಹಿಡ್ಕೊಂಡ. ಇದು ಚೆನ್ನಾಗಿದೆ ಅಂದ್ಲ ಅವಳು, ಒಂದು ಪ್ರತಿಮೆ ಇರಲಿ ಅಂತ. ಸರಿ, ನೋಡಿ ಉಡುಪಿಯಲ್ಲಿದ್ದಾನೆ. ಇದು ತೋರಿಸಿದ್ದವ ತಂದೆ ತಾಯಿಗಳ ಸಂತೋಷಗೊಳಿಸೋ ರೀತಿ. ಅವರು ಮುದುಕರಿದ್ದಾರೆ, ಮಗುವಾಗಿ ವೇಷ ಆಗಿ ತಾನು ತೋರಿಸಿಕೊಟ್ಟಿದ್ದಾನೆ. ಅಂದರೆ ದೇವನೂ ಭಗವಂತನ ಆಗಿದ್ದಾಗಲೂ ತಂದೆ ತಾಯಿಗಳನ್ನು ಮರೆಯುವುದಿಲ್ಲ. ಪಿತರನ ಪರಿಹಾರಕ್ಕೆ ಜೀವತೋ ವಾಕ್ಯಕರಣ ಪ್ರತ್ಯಂತ ಭೂರಿ ಭೋಜನ. ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಅನ್ನದಾನ ಮಾಡಬೇಕಂತ. ಇವತ್ತು ಅನ್ನದಾನ ಮಾಡಲಿಕ್ಕೆ ಭಾರಿ ಸುಲಭ, ಆದರೆ ಇವತ್ತು ಅನ್ನದಾನ ಆಗಲಿಕ್ಕೆ ಭಾರಿ ಕಷ್ಟ. ಹೇಳ್ತಾರೆ, ನೀವೆಷ್ಟು ಪಟ್ಟಿ ಮಾಡ್ತೀನಿ ಅಂತ ಹೇಳಬೇಡಿ. ತ್ರಿಭಿಹಿ ಪುತ್ರಸ್ಯ ಪುತ್ರ, ಮೂರೇ. ಬದುಕಿದ್ದಾಗ ಮಾತು ಕೇಳಿ, ಸತ್ತ ಬಳಿಕ ಊಟ ಹಾಕಿ, ಒಂದು ಬಾರಿ ಆದರೂ ಗಯೆಗೆ ಹೋಗಿ ಆ ಗದಾಧರನ ಪಾದದಲ್ಲಿ ಪಿಂಡ ಹಾಕಿ. ಆನಂತರ ಇಲ್ಲ ಅಂತಲ್ಲ, ಅದು ಹಾಕಿ ಒಮ್ಮೆ ಆದ್ರೆ ಹೇಳಿದೆ. ಎಷ್ಟೋ ಜನರದ್ದು ಕೇಳಿದ ತಕ್ಷಣ ಒಂದ್ಸತಿ ಗೈಯಲ್ಲಿ ಹಾಕಿದ್ರೆ ಮುಗಿದೋಯ್ತಂದೆ ಮತ್ತೆ ಅಂತ ಅಲ್ಲಿಗೆ ಕೈ ತೊಳೆದು ಓಡಿ ಬರ್ತಾರೆ. ಅಪ್ಪ ಅಮ್ಮ ಮುಗಿದಾ ಇಲ್ವಾ ಅಂತ. ಅದಲ್ಲ, ಗಯೆಯಲ್ಲಿ ಒಮ್ಮೆ ಆದ್ರೂ ಹಾಕುವ ಮೂಲಕ ಗದಾಧರನ ಪಾದದ ಸ್ಪರ್ಶ ಆಗಲಿ ಅಂತ. ಒಮ್ಮೆ ಸ್ಪರ್ಶ ಆಗತ್ತೆ, ಅವರಿಗೂ ಪಿಂಡದ ಪ್ರಧಾನದಲ್ಲಿ ಆದ್ರೂ ಸ್ಪರ್ಶ ನಡೆಸಿ ಅಂತ. ಹಿಂದೆ ಗಯೆಗೆ ಹೋಗುವುದು ಅಂದ್ರೆ ಸುಲಭ ಇಲ್ಲ. ಇವತ್ತು ಬರುವಾಗ ಯೋಚನೆ ಮಾಡ್ತಾ ಇದ್ದೆ, ಏನು ದಾರಿ, ಏನು ದಾರಿ. ಒಂದು 100 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಅದು ಕೇವಲ ಕಾಲು ದಾರಿ, ಕಾಲು ದಾರಿ. ಏನು ಹಗಲು, ಏನು ವಾಹನ, ಎಷ್ಟು ಅಗಲ, ಇಷ್ಟು ಓಡ್ತೇವೆ ನಾವು. ಆದ್ರೆ ಹಿಂದೆ ಆ ತೋಪಿನ ನಡೆಯಲ್ಲಿ, ಕಾಡಿನ ನಡುವೆಯಲ್ಲಿ ನಡ್ಕೊಂಡು ಹೋಗ್ತಿದ್ರು. ಒಂದು ಗಯೆಗೆ ಹೋಗಿ ಬರಬೇಕಾದ್ರೂ 4 ತಿಂಗಳು ಪಡಿತಿದ್ರು. ಆಗ ಅವರ ಬಾಯಿಯಲ್ಲಿ ಯಾವತ್ತು ಆ ಗದಾಧರ ಗದಾಧರ ಗಯೆ ಗಯೆ ನೆನಪಾಗ್ತಾ ಇತ್ತು. ದೇವರ ನೆನಪಿನಲ್ಲಿ ಹೋಗ್ತಿದ್ರು. ಒಂದೊಂದು ಹೆಜ್ಜೆಯಲ್ಲಿ, ಒಂದೊಂದು ಕಷ್ಟದಲ್ಲಿ, ಒಂದೊಂದು ಊಟದಲ್ಲಿ, ಒಂದೊಂದು ತುತ್ತಿನಲ್ಲಿ ದೇವರ ನೆನಪಾಗ್ತಿತ್ತು. ಇವತ್ತು ಹೈಫೈ ಫ್ಲೈಟಲ್ಲಿ ಓಡಿದ, ಅಲ್ಲಿ ರೆಡಿ ಇರ್ತದೆ ಪಿಂಡ ತೊಟ್ಟೆಯಲ್ಲಿ, ಅಲ್ಲಿ ಬಿಟ್ಟ, ರಪಕ್ಕ ಓಡಿ ಬಂದಾಯ್ತು. ಅವರ ಪಿಂಡ ವಿಸರ್ಜನೆ ಮಾಡುವ ಮುಂಚೆ ಊರಲ್ಲಿದ್ದಾನೆ. ಅದು ಫೋಟೋ ಕಳಿಸಿ ಆಗಿರ್ತದೆ, ಅವನು ಬಂದಿದ್ದೇನೆ ಅಲ್ಲಿದ್ದು ಎಲ್ಲ ಬಂದಾಗಿರ್ತದೆ, ಫಸ್ಟ್ ಶೇರ್ ಆಗಿರ್ತದೆ ಎಲ್ಲರಿಗೂ. ಅದನ್ನು ಎಷ್ಟು ಕಠೋರವಾದ ವ್ರತವನ್ನು, ಶಾರೀರಿಕವಾದ ವ್ರತ, ನಡಿಗೆ, ಗಯೆಯಲ್ಲರಿಗೂ ಹೋಗಬೇಕು. ಹೋಗುವವರಿಗೆ ಎಲ್ಲ ತೀರ್ಥಗಳ ಸ್ನಾನ ಆಗಬೇಕು. ಪ್ರತಿಯೊಂದು ತೀರ್ಥ ಸ್ನಾನ ಮಾಡಿದ್ದಲ್ಲಿ ಅವನಿಗೆ ಪ್ರಾಯಶ್ಚಿತ್ತ ಏನು ಕೇಳಿದರೆ, ಪಾಪ ತೊಳಿಬೇಕಾದ್ರೆ ಒಂದೊಂದು ಊಟ ಮಾಡಿರಬೇಕು ಅಂತ, ಇಷ್ಟೇ. ಇಲ್ಲಾದ್ರೆ ಇಲ್ಲ. 2 ಊಟ ಮಾಡಿದ್ಯಾ, ಪಾಪ ತೊಳಿಲಿಕ್ಕೆ ಯಾರು ಬರೋದಿಲ್ಲ. ನಮ್ಮ ಪಾಪ ಅಲ್ಲಿ ನಿರ್ಮೂಲನೆ ಆಗಬೇಕಾದ್ರೆ ನಾವಲ್ಲಿ ನಿಯಮದಲ್ಲಿರಬೇಕು. ಒಂದೊಂದು ಊಟ, ನೆಲದಲ್ಲಿ ಮಲಗಲಿಕ್ಕೆ, ಮಂಚದಲ್ಲಿ ಎಲ್ಲ ಇಲ್ಲ. ಇವತ್ತು ನಮ್ಮದು ಮೊದಲೇ ಲಾಡ್ಜ್ ಬುಕ್ ಮಾಡಿರ್ತೇವಲ್ಲ, ಆದ್ರಿಂದ ನಮ್ದು ಎಂಥ ಯಾತ್ರೆ. ಇವತ್ತು ಯಾತ್ರೆ, ತೀರ್ಥಕ್ಷೇತ್ರ ಸಂಚಾರ ಹೇಳಲಿಕ್ಕೆ ಇಲ್ಲ.
ಒಳ್ಳೆ ಪಿಕ್ನಿಕ್ ಮಾಡಿದಾಗಿರ್ತದೆ. ಹೆಚ್ಚಿನವರದ್ದೆಲ್ಲ ಹನಿಮೂನೇ ಆಗಿರ್ತದೆ, ಪಿಕ್ನಿಕ್ಗಿಂತಲೂ ಇನ್ನೂ ಮುಂದುವರಿದಿರ್ತದೆ. ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ನಾನು. ಅದು ಯಾತ್ರೆಯ ವ್ಯವಸ್ಥೆ, ಅನ್ನದಾನದ ಕತೆ, ಒಂದೊಂದು ಹೇಳಿದಾಗಿಲ್ಲ. ಇದು ಎರಡು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ. ಜೀವತೋ ವಾಕ್ಯಗಳನ್ನ ಬದುಕಿದ್ದ ತಂದೆ ತಾಯಿಗಳು ಹೇಳಿದ್ದು ಕೇಳುದು ಅಷ್ಟೇ ಕಷ್ಟ. ಅದು ವಾಚಿಕವಾದದ್ದು, ತಂದೆ ತಾಯಿಗಳು ಹೇಳಿದ್ದ ನಡೆಸುವಂಥದ್ದು ವಾಚಿಕವಾದ ತಪಸ್ಸಾದರೆ, ಗಯೆಯವರೆಗೆ ಹೋಗಿ ಬಂದು ಪಿಂಡದಾನ ಹಾಕಿ ಬರೋದು ಅದು ಶಾರೀರಿಕವಾದ ತಪಸ್ಸಾದರೆ, ಅನ್ನದಾನ ಮಾಡುವ ಮೂಲಕ ಶುದ್ಧವಾದ ಎಲ್ಲ ಪದಾರ್ಥದಲ್ಲಿ ಭಗವಂತನ ರೂಪಗಳ ಚಿಂತನೆ, ಎಲ್ಲ ವ್ಯಕ್ತಿಗಳಲ್ಲಿ ಭಗವಂತನ ಚಿಂತನೆ, ಹೀಗಾಗಿ ಅದ್ಭುತವಾದಂತಹ ಒಂದು ಮಾನಸವಾದ ಪ್ರತ್ಯಕ್ಷ ಅಲ್ಲಿ ಕೊಡ್ಲಿ. ಹೀಗೆ ತ್ರಿಕರಣಪೂರ್ವಕವಾದ ಒಂದು ವ್ಯವಸ್ಥೆ. ಅದು ಯಾವುದು ಆಗೋದದ್ದು ವಿಷಯ ಬೇರೆ. ಹೀಗೆ ಶುದ್ಧವಾದಂತಹ ಪಿತೃತರ್ಪಣ, ಇದು ನಮ್ಮ ದೇಹ ಬಂಧಕ್ಕೆ ಮಾಡುವ ವ್ಯವಸ್ಥೆ. ಇಷ್ಟೇ ಅವರು ಕೊಟ್ಟಿದ್ದಾರೆ, ಇದನ್ನು ನಾವು ಗಂಧದ ಕೊರಳಿನಂತೆ ಸವೆಸಿದ್ದೇವೆ, ಅದು ದೇವರ ಸೇವೆಗೆ ಮೀಸಲಿರಲಿ ಅನ್ನೋ ನೆಲೆಯಲ್ಲಿ ಅದನ್ನು ಸಂಯೋಜನೆಗೊಳಿಸುವ ರೀತಿ. ಮೂರನೇದ್ದು ಗುರುಕುಲದ ಚಿಂತನೆ, ಮಾತಿನ ಪ್ರಪಂಚ, ಶಾಸ್ತ್ರದ ಪಾಠ, ಸಂದೇಶದ ಉಪದೇಶದ ಗಮ್ಮತ್ತು. ಹಾಗಾಗಿ ಆಚಾರ್ಯರ ಋಣ ಪರಿಹಾರಕ್ಕೆ, ಗುರುಗಳ ಋಣ ಪರಿಹಾರಕ್ಕೆ ಎಂಥದಿಲ್ಲ. ಅವರಿಗೆ ದಕ್ಷಿಣೆ ಕೊಟ್ಟು ಎಂತ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರದಕ್ಷಿಣೆ ಬಂದರೂ ಏನಾಗುವುದಿಲ್ಲ. ಮತ್ತೇನಂದರೆ ಇನ್ನೊಬ್ಬರಿಗೆ ಕಲಿಸಿಕೊಡೋದು ಇಷ್ಟು. ಯಾರಿಗಾದರೂ ಹೇಳಿಬಿಡು. ಯಾರಿಲ್ಲದಿದ್ರೆ ನಿನ್ನ ಮನೆ ಮಕ್ಕಳಿಗಾದ್ರೂ ಅದನ್ನು ತಿಳಿಸು. ಅವ್ರು ಕೇಳೋದಿಲ್ಲ ಆದರೂ ಕಿವಿ ಹೇಳೋದೇ ಮತ್ತೆಂದು. ಆದ್ದರಿಂದ ಅಧ್ಯಯನ ಬ್ರಹ್ಮಯಜ್ಞ ಅಂದರೆ ಅದು ನಿತ್ಯ ಓದು, ಹೇಳಿಕೊಟ್ಟದ್ದನ್ನು ಮರೆಯದಂತೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬಂದಾಗಿ ಹೇಳಿ ಬಿಡು. ಇಲ್ಲ ಆದರೂ ನಿನ್ನ ಮಕ್ಕಳಿಗೋಸ್ಕರ ತಿಳಿಸಿ ಮುಂದುವರಿಸು. ನೀನು ಸಾಯುವ ಮುಂಚೆ ಅದನ್ನು ಮತ್ತೊಬ್ಬರಿಗೆ ನಿನ್ನ ಆಸ್ತಿಯನ್ನು ಕೊಟ್ಟಾಗೆ ನಿನ್ನ ಈ ಅಸ್ತಿತ್ವವನ್ನು ಕೊಟ್ಟು ಬಿಡು. ಬ್ರಹ್ಮೋಪದೇಶವನ್ನು ಮುಗಿಸುವ ರೀತಿ ಅಂತಾರೆ ಬಹಳ ಸುಂದರವಾಗಿ. ಹೀಗಾಗಿ ಅದು ಮೂರನೆಯದು ಸಂದೇಶದ ಕಥೆ. ಕೊನೆಗೆ ಸಮಾಜ. ನಾವು ಮತ್ತೆ ಬೆಳೆದಾಗ ಹೊರಗೆ ಬರುವುದು, ಅಲ್ಲಿಂದ ಕಲಿತು ಹೊರಗೆ ಬಂದ ತಕ್ಷಣ 10 ಮುತ್ತಲಿನ ಜನ ಸೇರ್ತಾರೆ. ಮನುಷ್ಯ ಯಜ್ಞ, ಅತಿಥಿ ಯಜ್ಞ. ನಾವೇ ಒಂದು ಅತಿಥಿ ಈ ನೆಲಕ್ಕೆ. ಎಲ್ಲರೂ ನಮಗಿಂತ ಮೊದಲು ಬಂದವರು ಸ್ವಾಗತ ಮಾಡ್ತಾರೆ, ಬನ್ನಿ ಬನ್ನಿ ಗೋಜಿ ಉಂಟು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೂ ನಾವು ಗೋಜಿಕೊಳ್ಳಬೇಕು. ಅತಿಥಿಯ ಸತ್ಕಾರ ಮನೆ ತೆರೆದ ಬಾಗಿಲಾಗಬೇಕು. ಯಾವತ್ತು ಬಂದಾಗಲೂ ಬಾವಿ ಕಟ್ಟೆಯಲ್ಲಿ ನೀರು ಸಿಗಬೇಕು, ಅಂಗಳದಲ್ಲಿ ಅವರಿಗೆ ಉಪಚಾರ ಬರಬೇಕು, ಜಗಲಿಯಲ್ಲಿ ಅವರಿಗೆ ವಿಶ್ರಾಂತಿ ಸಿಗಬೇಕು. ಅದರ ಆಚೆಗೆ ಬೇಡ. ಕುಡಿಲಿಕ್ಕೆ ಒಂದು ನೀರು, ಬಾಯಿಗೆ ಒಂದು ಬೆಲ್ಲ, ಅದರ ಆಚೆಗೆ ಏನು ಬೇಕು? ಎಷ್ಟು ನಡೆದಾಡುವವರಿಂದ ಅದನ್ನೆಲ್ಲ ಬಯಸಿದ್ರು, ಕೇಳಿದ್ರು, ಪಡೆದಿದ್ರು. ಇವತ್ತು ಎಲ್ಲಿಯೂ ನಿಲ್ಲಬೇಕಾಗಿಲ್ಲ, ಎಕ್ಸ್ಪ್ರೆಸ್ ವೇ ಆಗಲಿಕ್ಕೆ ಹೋಗಿ ಇಲ್ಲೇ ಇಲ್ಲ ಆಗಿದೆ. ಅತಿಥಿಗಳು ಬರುವುದೇ ಇಲ್ಲ, ಬಂದರೂ ನಿಲ್ಲುವುದಿಲ್ಲ. ಹಾಗಾಗಿ ಆ ಸತ್ಕಾರಕ್ಕೆ ಇವತ್ತು ಬೆಲೆ ಇಲ್ಲ ಆಗಿದೆ. ಇದು ಸಮಾಜದ ಋಣ. ಸುತ್ತಮುತ್ತಲಿನವರು ನಮ್ಮೊಟ್ಟು ಸೇರಿರ್ತಾರೆ, ಹೇಳಿರ್ತಾರೆ, ಕೇಳಿರ್ತಾರೆ, ಜೊತೆಗಿರ್ತೇವೆ. ಅವರೆಲ್ಲರಿಗೂ ಆ ರೀತಿಯಾಗಿ ಸಂಭ್ರಮವನ್ನು, ಸಂತೋಷವನ್ನು ಕೊಡುವಂಥ. ಕೊನೆಗೆ ಭೂತಗಳು, ಪ್ರಾಣಿಗಳು, ಪಶುಗಳು, ಹಾಗೆ ಹೇಳಿದೆ, ದನ, ಹಕ್ಕಿಗಳು ನಮ್ಮ ಹಾಳನ್ನು ಹೆಕ್ಕಲಿಕ್ಕಿರ್ತಾರೆ, ಹೊಲಸನ್ನು ಸರಿ ಮಾಡಲಿಕ್ಕಿರ್ತಾರೆ, ಮರಮಟ್ಟುಗಳಲ್ಲಿ ಪರಾಗಸ್ಪರ್ಶದ ಹಣ್ಣು ಹೆಚ್ಚಾಗಲಿಕ್ಕಿರ್ತಾರೆ. ನೀವು ಹಕ್ಕಿಗಳನ್ನು ಓಡಿಸಿ ಹಣ್ಣು ನೋಡಿ, ಇಲ್ಲ, ಆಗುವುದೇ ಇಲ್ಲ. ಹಕ್ಕಿಗಳು ಹೆಚ್ಚಾದಾಗ ಹಣ್ಣು ಹೆಚ್ಚಾಗುತ್ತೆ. ಅವುಗಳ ಸಂಭ್ರಮ ನಮಗೆ ಖುಷಿ. ಹೀಗಾಗಿ ಎಲ್ಲ ಒಟ್ಟಿಗೆ ಬದುಕುವ ರೀತಿಯದು. ಇದು ಸಂಸಾರ. ಇದು ಕೊನೆಯ ಹಂತ. ಮನುಷ್ಯ ಹೊರಟಾಗ ಇವರಿಗೆಲ್ಲ ವಿದಾಯ ಹೇಳಲಿಕ್ಕಿದೆ. ಹಾಗಾಗಿ ನಿತ್ಯ ಓದಿರಿ, ತಂದೆ ತಾಯಿಗಳಿಗೆ ಸಂತೋಷಕ್ಕೋಸ್ಕರ ಪರ್ವಕಾಲದಲ್ಲಿ ಆದರೂ ತೀರ್ಥರ್ಪಣ ಪಡೀರಿ, ಪ್ರತಿನಿತ್ಯ ಕಾಲಿನ ನೀರಿನಲ್ಲಿ ಆದರೂ ತೀರ್ಥದಲ್ಲಿ ಆದರೂ ತರ್ಪಣ ಪಡಿ. ಅವರನ್ನು ಸಂತೋಷಗೊಳಿಸಲಿಕ್ಕೆ ವರ್ಷಕ್ಕೊಮ್ಮೆ ಊಟ ಆದರೂ ಹಾಕಿ. ಊಟದ ಗಟ್ಟಿತನದಲ್ಲಿ, ದೊಡ್ಡತನದಲ್ಲಿ ಹಾಳು ಮಾಡಲಿಕ್ಕೆ ಹೋಗಬೇಡಿ. ಸಣ್ಣದಾದರೂ ಪರವಾಗಿಲ್ಲ, ಚೊಕ್ಕವಾಗಿರಲಿ, ಚಂದವಾಗಿರಲಿ, ಶುದ್ಧವಾಗಿರಲಿ, ದೇವರಿಗೆ ಒಪ್ಪಿಗೆ ಆಗುವಂತಿರಲಿ. ನಾವು ದೇವರಿಗೆ ಕಾಫಿ ಕೊಟ್ಟರೆ ಕುಡಿಯುವುದಿಲ್ವಾ ಅಂತ ಕೆಲವರು ಕೇಳುತ್ತಾರೆ. ಮಗುವಿಗೆ ಕಾಫಿ ಕೊಡ್ತೇವೆ ನಾವು? ಇಲ್ಲ. ರಾಗಿಯನ್ನು ತಂದು ಅದನ್ನು ತೊಳೆದು ಅದರ ಕೊಳೆಯನ್ನು ತೆಗೆದು ಮಣ್ಣನ್ನು ಸಾರಿಸಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಅದನ್ನು ಚಂದಮಾಗಿ ಅರೆದು ಮಣ್ಣಿ ಮಾಡಿ ಅದನ್ನು ಮತ್ತೆ ಒಣಗಿಸಿ ಮತ್ತೆ ಅದನ್ನು ಹುಡಿ ಮಾಡಿಟ್ಟು ಎಲ್ಲ ಇಷ್ಟೆಲ್ಲ ಮಗುವಿಗೆ ಕೊಟ್ಟಿದ್ದು ಅಂತ ಕೇಳಿಕೊಂಡಿದೆ. ಇಲ್ಲ, ನಾವು ಅಷ್ಟು ಕಾಳಜಿ ವಹಿಸಿ ಅವುಗಳಿಗೆ ತಿನ್ನಿಸಿ ಚಂದ ಮಾಡಿದ್ವಿ. ಇಷ್ಟು ಮಾಡಿ ಕೊನೆಗೊಂದು 4-6-8 ತಿಂಗಳಾದ ನಂತರ ಮತ್ತೆ ಮೆಲ್ಲಕ್ಕೆ ಹಾಲು ಕುಡಿತಿರು, ಅದಕ್ಕೆ ಕಿರುಬೆರಳದ್ದಿ ಬಾಯಿಗೆ ಕಾಫಿಯನ್ನು ಕುಡಿಸಿ ಅದು ಮುಸುಂಡೆಲ್ಲ ಪಿಂಡಿಸುವಾಗ ಚಂದ ಉಂಟಲ್ಲ, ಎಂತ ಕರ್ಮ ಚಂದ ಉಂಟು. ಅದಕ್ಕೆ ಅಭ್ಯಾಸ ಮಾಡಿಸುವುದು ನಾವೇ. ಹಾಲು ತೆಗೆದು ಹಾಲು ಕುಡಿಸಿ, ಬಿಳಿ ತೆಗೆದು ಕಪ್ಪು ಹಾಕಿಸಿ, ಕೊನೆಗೆ ಹಾಲು ಕುಡಿಯುವಲ್ಲೇ ಹೋಗ್ತದೆ ಹೇಳಿಕೊಟ್ಟು. ಅದೆಲ್ಲ ಒಂದು ಅಭ್ಯಾಸ ಮಾಡಿದ್ರೆ ಮತ್ತೆ ಇನ್ನೊಂದು ಹೇಳ್ಕೊಂಡು ನೋಡ್ತದೆ, ಮತ್ತೊಂದು ಕಡೆಯಿಂದ ಕುಡಿತದೆ. ಇಷ್ಟೇ. ನಾವು ಯಾವತ್ತು ದನ ಕೊಟ್ಟ ಎಲ್ಲ ಔಷಧೀಯ ಪದಾರ್ಥಗಳನ್ನು ತಿಂದು ಮಾಡಿಕೊಂಡ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹಾಲು ಅಂದರೆ ದನದ್ದು ಮೆಡಿಸಿನ್, ಅದನ್ನು ಯಾವತ್ತು ನಾವು ಹಾಳು ಮಾಡಿದೆವು, ಯಜ್ಞಕ್ಕೆ
ಕಾಫಿಯನ್ನು ಆಹುತಿ ಕೊಡುತ್ತೇವ? ಇಲ್ಲ ತಾನೆ. ಹಾಲನ್ನೇ ಕಾಯಿಸಿ ಎಪ್ಪು ಮಾಡಿ ತುಪ್ಪ ಮಾಡಿ ತೆಗೆದುಕೊಡುವುದಿಲ್ವೇನು? ಆಜ್ಯಂ ಸುರಾಣಾಮಾಹಾರಂ ಅಂತ, ಘೃತೆ ನಕ್ತಂ ತನೋ ವರ್ಧಯಂತು ಅಂತ. ತುಪ್ಪದ ಆಹಾರ ದೇಹವನ್ನು ಗಟ್ಟಿ ಮಾಡುತ್ತೆ, ಮನಸ್ಸನ್ನು ಅಭಿವೃದ್ಧಿಗೊಳಿಸುತ್ತೆ. ಕಾಫಿಯಿಂದ ಏನಾಗುವುದಿಲ್ಲ. ಗೊತ್ತು ನಮಗೆ ಅದರಲ್ಲಿ ಕೆಫೀನ್ ಇದೆ, ಹಾಳಿದೆ ಅಂತ ಗೊತ್ತಿದ್ರು ತಿಂತೇವೆ. ಸ್ಲೋ ಡ್ರಗ್ಸ್ ಇದ್ದಾಗೆ, ಪಾಯ್ಸನ್ ಇದ್ದಾಗೆ ನಾವು ಅಭ್ಯಾಸ ಮಾಡಬೇಕು ಅಂತ. ಕರ್ಮ ಅಲ್ವ, ಹಾಳಲ್ವ, ಅದನ್ನು ಹೇಳಿದ್ರು. ಅದರಿಂದ ದೇವರಿಗೆ ಕಾಫಿ ಆಗುತ್ತಾ ಕೇಳಬೇಡಿ, ಶಾಸ್ತ್ರದಲ್ಲಿ ಹೇಳಿಲ್ಲ ತಾನೆ. ದೇವರು ಹೇಳಿದ್ದೇನು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯಾ ಪ್ರಯಚ್ಛತಿ. ನನಗೆ ನೀನು ಪ್ರೀತಿಯಿಂದ ಕೊಡು. ನಾವು ಮಗುವಿಗೆ ಪ್ರೀತಿಯಿಂದ ಕೊಡುವುದು ರಾಗಿ ಮಣ್ಣಿ, ಮತ್ತೆ ಅವುಗಳಿಗೆ ವಿಷ ಕೊಡ್ತೇವ? ಗಟ್ಟಿ ಆಗ್ತದೆ ನೋಡಿ, ಹೇಗುಂಟು ನೋಡುತ್ತ ಕೈ ಕೊಡುತ್ತೇವ? ಇಲ್ಲ ತಾನೆ. ಅದು ಪ್ರೀತಿ ಯಾರು ಹೇಳಿಲ್ಲ, ದ್ವೇಷ ಅಂತ. ಮತ್ತೆ ಪ್ರಯಚ್ಛತಿ ಅಂದ, ಉತ್ಕರ್ಷದ ಚಿಂತನೆಯಲ್ಲಿ ಅಂದ್ರೆ ಪ್ರಕರ್ಷವಾಗಿ ಚೆನ್ನಾಗಿ ಕೊಡು, ಶಾಸ್ತ್ರ ಹೇಳಿದಂತೆ ಕೊಡು, ತಪ್ಪೆಲ್ಲ ಮಾಡಬೇಡ, ನೋಡಿಕೊಂಡು ಕೊಡು, ಹಾಳಾದ್ದು ಕೊಡಬೇಡ. ತದಹಂ ಭಕ್ತಿಯು ಬರದ ಅಷ್ಟಾನೆ. ಭಕ್ತಿ ಅಂದರೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಪ್ರೀತಿ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಎಚ್ಚರ ಇದ್ದು ಪ್ರೀತಿಯಿಂದ ಕೊಟ್ಟದ್ದಕ್ಕೆ ಭಕ್ತಿಯನ್ನು. ಭಕ್ತಿ ಅಂದರೆ ಇಷ್ಟೇ. ಭಕ್ತಿ ಅಂದರೆ ಸುಮ್ಮನೆ ಏನು ಗೊತ್ತಿಲ್ಲದ ಒಂದು ಆಸಕ್ತಿ, ವಿಶ್ವಾಸ, ನಂಟು ಅಲ್ಲ. ವಿತ್ ನಾಲೆಜ್, ವಿತ್ ಅವೇರ್ನೆಸ್, ಎಚ್ಚರದಿಂದ ಮಾಡಿದ, ಅರಿವಿನಿಂದ ಮಾಡಿದ ಪ್ರೀತಿಗೆ ಭಕ್ತಿ ಅಂತ. ಆದ್ರಿಂದ ಹೆಂಡತಿಯಲ್ಲಿ ಗಂಡನಲ್ಲಿ ಹೆಂಡತಿಯಲ್ಲಿ ಮಾಡುವುದು ಭಕ್ತಿ ಹೇಳುವುದಿಲ್ಲ ಯಾರು, ಪ್ರೀತಿ ಅಂತ. ಅವನಲ್ಲಿ ಎಂತ ಎಚ್ಚರ ಉಂಟು, ಎಂತ ಗೊತ್ತುಂಟು, ಅವನ ಮಹಿಮೆ ಎಂತ ಗೊತ್ತುಂಟು, ಗಂಡ ಇಷ್ಟು ಮಹಿಮಾವಂತ ಅಂದವಳು ಏನು ಗೊತ್ತಿರೋದು. ಮಕ್ಕಳಲ್ಲಿ ನಾವು ಭಕ್ತಿ ಮಾಡೋದಲ್ಲ, ಮಕ್ಕಳಲ್ಲಿ ವಿಶ್ವಾಸವನ್ನು ತೋರಿಸುವುದು, ಮಮತೆಯನ್ನು ತೋರಿಸುವುದು, ತಾಯಿಯಲ್ಲಿ ವಾತ್ಸಲ್ಯವನ್ನು ಇಡುವುದು, ಗುರುಗಳಲ್ಲಿ ಗೌರವವನ್ನು ಬೆರೆಸುವುದು, ಗೆಳೆಯರಲ್ಲಿ ಮೈತ್ರಿಯನ್ನು, ಫ್ರೆಂಡ್ಶಿಪ್ ಅನ್ನು ಮಾಡುವುದು, ದೇವರಲ್ಲಿ ಮಾಡೋದು ಭಕ್ತಿ. ಇಷ್ಟ. ದುಡ್ಡು ಕೊಡುವುದು ಅಂತೊಂದುಂಟು. ಯಾರಿಗೆ? ಅದು ಯಾರಿಗೆ ಅಂತ. ರೈಲ್ವೆ ಸ್ಟೇಷನಲ್ಲಿ ಹೊತ್ತವರಿಗಾದರೆ ಅದು ಕೂಲಿ, ಮತ್ತೆ ಗುರುಗಳಿಗಾದರೆ ಅದು ದಕ್ಷಿಣೆ, ಮತ್ತೆ ಮೇಜಿನ ಅಡಿಯಲ್ಲಿ ಆದರೆ ಅದು ಲಂಚ, ಮತ್ತೆ ಅವನು ಕೆಳಗೆ ಬರೀತಾನಲ್ಲ GST ಅಂತ, ಅದು ಮುರಿತ, ಮತ್ತೆ ಕೆಲವೊಮ್ಮೆ ತಾಗಿಸುವುದು, ಮತ್ತೆ ಬಾಟ, ಮತ್ತೆ ಟಿಪ್ಸ್ ಎಲ್ಲ ಕೊಡುವುದೇ ಅಲ್ಲ, ದುಡ್ಡು ಕೊಡುವುದೇ, ಸಂಬಳ, ಸಂಭಾವನೆ, ಎಂತ ಒಂದೇ ನಮನಿ. ಆದರೆ ವ್ಯಕ್ತಿಯೇ ಇದೆ, ವ್ಯವಸ್ಥೆ ಇದೆ ಕ್ರಿಯೆಯಲ್ಲಿ. ಹಾಗೆ ನಂಬುವುದು ಎನ್ನುವುದು ಸರಿ, ಅದು ದೇವರನ್ನು ನಂಬಿದಾಗ ಭಕ್ತಿ. ಗುರುಗಳನ್ನು ಗೌರವಿಸಲಿಕ್ಕೆ, ಹೆಂಡತಿ ಗಂಡನನ್ನಾದರೆ ಪ್ರೀತಿಸಲಿಕ್ಕೆ, ಮಕ್ಕಳನ್ನು ವಾತ್ಸಲ್ಯದಿಂದ ಮಮತೆಯಿಂದ ನನ್ನದು ಅಂತ ನೋಡಲಿಕ್ಕೆ, ಫ್ರೆಂಡ್ಗಳಲ್ಲಿ ಸಖ್ಯ, ಮೈತ್ರಿ, ಗೆಳೆತನ, ಹೀಗೆ ಅವರವರಲ್ಲಿ ಅವರವರ ಭಾವಕ್ಕೆ ಅನುಗುಣವಾಗಿ ನಡೆಸುವ ವ್ಯವಸ್ಥೆ. ದೇವರಲ್ಲಿ ಉದಾತ್ತವಾದ, ಎಲ್ಲವನ್ನು ಕೊಟ್ಟು ಎಲ್ಲವನ್ನು ನಡೆಸುವ ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇವೈಕ ತದೀಯೋಹಂ ಸಮೇಪತಿ ಇತಿಯ ನಿಶ್ಚಿತ ಜ್ಞಾನಂ ಸಾ ದೀಕ್ಷೆ. ದೀಕ್ಷೆ ಅಂದರೆ ಇಷ್ಟೇ, ದೇವರು ನನ್ನದು ಎಲ್ಲವೂ ಅನ್ನುವ ಅಡೆಗೆ ನಮ್ಮ ಪರಿಪೂರ್ಣ ಪಕ್ವತೆ. ಹೀಗೆ ಆಗಲಿಕ್ಕೋಸ್ಕರ ಇರುವಂತಹ ವ್ಯವಸ್ಥೆ. ಹೀಗೆ ಪಂಚ ಯಜ್ಞಗಳ ಬಗ್ಗೆ ಮಾತಾಡಿದ್ದೇನೆ. ವಿಶೇಷವಾಗಿ ತಂದೆ ತಾಯಿಗಳ ಋಣ ಪರಿಹಾರಕ್ಕೆ ಮಾಡಬೇಕಾದಂತಹ ಸಣ್ಣ ಟಿಪ್ಸ್. 3 ಅಂಶದ ಕಾರ್ಯಕ್ರಮದೇ, 100 ಅಂಶ ಇಲ್ಲ. ನಾವು 100 ಅಂಶ ಬೇಕಾದ್ರೆ ಮಾಡ್ತೇವೆ, ಖಾಲಿ 3 ಅಂಶವನ್ನಾದ್ರೂ ಚೆನ್ನಾಗಿ ಮಾಡಲಿ ಅಂತ ವಿಧವ್ಯ ಈ ಪಾಠ ಆಗಲಿ, ಎಷ್ಟೋ ಮಕ್ಕಳಿಗೆ ಕೊಟ್ಟಿರತಕ್ಕಂಥ ಬೋಧೆ ಆಗಲಿ, ಅವೆಲ್ಲವೂ ಹೆಮ್ಮರವಾಗಲಿ, ಮತ್ತಷ್ಟು ಬೆಳೆಯಲಿ, ಎಲ್ಲರಿಗೂ ಸಿಗುವಂತಾಗಲಿ ಅಂತ ಹಾರೈಸ್ತಾ, ನಮಗೆಲ್ಲ ಮಧ್ಯಾಹ್ನದ ಹೊತ್ತಿನಲ್ಲಿ, ಊಟದ ಎಡೆಯಲ್ಲಿ, ಹಸುವಿನ ಗಲಾಟೆಯಲ್ಲಿಯೂ ಅದೊಂದು ಜ್ಞಾನದ ಸಂದೇಶ, ಅದು ದಕ್ಷಿಣೆ ಅಂತ ಸ್ವೀಕರಿಸಿ ಜನ್ಮಾಂತರಕ್ಕೆ ಉಪಯೋಗ ಆಗುತ್ತೆ ಅನ್ನುವ ನೆಲೆಯಲ್ಲಿ ಮತ್ತೆ ಎಲ್ಲರಿಗೂ, ಕಾರ್ಯಕರ್ತರಿಗೆ, ಹೇಳಿಸಿದವರಿಗೆ, ಕೇಳಿದವರಿಗೆ ಇಷ್ಟೊತ್ತು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹೇಳ್ತಾನೆ ನಾನು ಮುಗಿಸ್ತೇನೆ. ಮತ್ತು ವಂದನೆಗಳು. ಶ್ರೀಕೃಷ್ಣ ಅರ್ಪಣೋಸ್ತು. ನಾರಾಯಣ ನಾರಾಯಣ.